ಶೇರ್ ಕೊಡಿ ಅನ್ನೋದನ್ನ ಹೇಳ್ತಿದ್ದಾರೆ. ಸಿನಿಮಾ ರಿಲೀಸ್ಗೂ ಮೊದಲೇ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ಸಿನಿಮಾ ನಮ್ಮ ಹೆಸರಲ್ಲಿದ್ದಾಗ ಆಲ್ ಆಫ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ನಮ್ಮನೆ ಆಸ್ತಿನ ಕದ್ಕೊಂಡು ಹೋಗಿ ನನಗೆ ನೀನು ಲಾಭ ಕೊಡ್ತೀನಿ ಅನ್ನೋದು ಎಷ್ಟು ಸರಿ ಸರ್? ಅದು ಸಿನಿಮಾ ಬೇಕಾದ್ರೂ ನಾನು ನಿಲ್ಲಿಸ್ತೀನಿ, ನಿಮಗೆ ₹1 ಕೂಡ ಕೊಡೋದಿಲ್ಲ ಅಂತ. ಸಿನಿಮಾ ನಿಲ್ಸಕ್ ಅವ್ರು ಯಾರು ಮೇಡಮ್? ಅವ್ರು ₹1 ಕೊಡಲ್ಲ ಅನ್ನೋದಕ್ಕೆ ನಾನು ಅವ್ರ ದುಡ್ಡು ಏನ್ ಕೇಳ್ತಿಲ್ಲ. ನೀವು ಹಾಗೂ ಗುರುಪ್ರಸಾದ್ ಸರ್ ಇಬ್ರು ಮಾತನಾಡಿರುವಂತ ಆಡಿಯೋ ಲೀಕ್ ಆಗಕ್ಕೆ ಹೇಗೆ ಸಾಧ್ಯ? ಗಂಡ ಹೆಂಡತಿ ಸಂಬಂಧದ ಆಡಿಯೋನ ಒಬ್ಬ ಸಂಬಂಧಿಕ ಅಂತ ಕಳಿಸಿರೋದು, ಇವಾಗ ವೈರಲ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ನೀಚನೆ ಕೇಳಬೇಕು ಸರ್. ದಿವಂಗತ ನಿರ್ದೇಶಕ ಹಾಗೂ ನಟ ಗುರುಪ್ರಸಾದ್ ಅವರು ಅಭಿನಯಿಸಿ ನಿರ್ದೇಶಿಸಿದಂತಹ ಎದ್ದೇಳು ಮಂಜುನಾಥ 2 ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಆದರೆ ಇಲ್ಲಿ ಒಂದು ಬೇರೆ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಅವರ ಧರ್ಮಪತ್ನಿ ಸುಮಿತ್ರಾ ಅವರು ಸ್ಟೇ ಆರ್ಡರ್ ತಗೊಂಡ್ಬಂದಿದ್ದಾರೆ, ಸಿನಿಮಾ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ಅನ್ನೋಂಥ ಆರೋಪವನ್ನ ಚಿತ್ರದ ನಿರ್ಮಾಪಕ ರಮೇಶ್ ಅವರು ಮಾಡ್ತಿರುವಂಥದ್ದು. ಅದು ಅವರ ವರ್ಷನ್ ಆಗಿದೆ. ಸದ್ಯ ಸುಮಿತ್ರಾ ಅವರ ವರ್ಷನ್ ಏನು, ಅವರ ಮಾತು ಏನು ಅನ್ನುವಂಥ ಸ್ಪಷ್ಟನೆ ಅವರೊಟ್ಟಿಗೆ ನಾವು ತೆಗೆದುಕೊಳ್ಳೋಣ. ಮೇಡಮ್ ನಮಸ್ತೆ. ಇತ್ತೀಚೆಗಷ್ಟೇ ಸಿನಿಮಾದ ಸುದ್ದಿಗೋಷ್ಠಿ ಆಯಿತು, ಸಾಂಗ್ ರಿಲೀಸ್ ಆಯಿತು, ನಿಮ್ಮ ಬೆಂಬಲ ಸೂಚಿಸಿದ್ರಿ. ಆದರೆ ಈಗ ಯಾಕೆ ಈ ರೀತಿ ಮಾತು ಕೇಳಿ ಬರ್ತಿದೆ ನಿಮ್ಮ ಬಗ್ಗೆ? ನಮಸ್ತೆ ಎಲ್ರಿಗೂ. ಅಲ್ಲ ಮೇಡಮ್, ಈಗ ಬೆಂಬಲ ಸೂಚಿಸ್ತಿದ್ದೆ ಸರಿ, ಯಾಕೆ ಅದು ನ್ಯಾಯಯುತವಾಗಿ ಹೋಗ್ತಾ ಇತ್ತು. ಸಡನ್ಲಿ ನನಗೆ ಶಾಕ್ ಆಗುತ್ತೆ ರಾಮ್ ಮೂವೀಸ್ ಬ್ಯಾನರಲ್ಲಿ ರಿಲೀಸ್ ಆಗ್ತಿದೆ ಅಂತ. ಈಗ ನಮ್ಮನೆ ಸಿನಿಮಾನ ಅಂದರೆ ನಮ್ಮ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ತಯಾರಾಗಿದ್ದ ಸಿನಿಮಾನ ನನ್ನ ಯಜಮಾನ್ರದ್ದು ಚಿತ್ರಕಥೆ, ಸಂಭಾಷಣೆ, ಸ್ಕ್ರೀನ್ ಪ್ಲೇ, ಸ್ಟೋರಿ ಪ್ಲೇ, ನಿರ್ದೇಶನ ಎಲ್ಲ ಇರಬೇಕಾದಾಗ ಅವರು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀನಿ, ಯಜಮಾನ್ರು ತೀರ್ಕೊಂಡ ನಂತರ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಅಂತ ಎಲ್ಲ ಹಾಟ್ ಡಿಸ್ಕ್ ಎಲ್ಲ ನನ್ನ ಹತ್ರ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೆಲಸ ನಡೀತಿದೆ ಮೇಡಮ್ ಅಂತ ನನ್ನ ಮನೇಲಿ ಕೂರಿಸಿ ನಾನೇ ಕೇಳ್ಕೊತೀನಿ ಏನಾಗ್ತಿದೆ ಅಂತ. ನಡೀತಾ ಇದೆ ಅಂದ್ಬಿಟ್ಟು ಎಲ್ಲ ಇವ್ರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಇವ್ರ ಬ್ಯಾನರಲ್ಲಿ ರಿಲೀಸ್ ಮಾಡ್ತಾಯಿದ್ರೆ ಯಾರಿಗೆ ತಾನೇ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಬೇಕು ಅಂತ ಅನ್ಸಲ್ಲ ಹೇಳಿ. ಮತ್ತೊಂದು ವಿಚಾರ ಅವ್ರು ಹೇಳಿದ್ರು, ದುಡ್ಡು ಶೇರ್ ಕೊಡಿ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ. ಸಿನಿಮಾ ರಿಲೀಸ್ ಆದಮೇಲೆ ಕೊಡ್ತೀವಿ ಅನ್ನೋ ಮಾತನ್ನ ನಾನು ಮುಂಚಿತವಾಗಿ ಅವ್ರಿಗೆ ಹೇಳಿದ್ದೀನಿ, ಪ್ರಾಮಿಸ್ ಮಾಡಿದ್ದೀನಿ. ಆದರೆ ಸಿನಿಮಾ ರಿಲೀಸ್ಗೂ ಮೊದಲೇ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ. ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ಮೇಡಮ್, ಈಗ ನೀವೇ ಹೇಳಿ, ಸಿನಿಮಾ ನಮ್ಮ ಹೆಸರಲ್ಲಿದ್ದಾಗ ಆಲ್ ಆಫ್ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ಸಿನಿಮಾದ ಏನು ಹಕ್ಕುದಾರರು ಇರ್ತಾರೆ ಅದು ನಮ್ಮ ಹೆಸರಲ್ಲಿ ನಮ್ಮ ಇದರಲ್ಲಿದ್ದಾಗ ಎಲ್ಲ ಸರಿ ಇರುತ್ತೆ ಅಲ್ವಾ. ಅವ್ರ ಹೆಸ್ರಿಗೆ ಹೋದ್ಮೇಲೆ ಲಾಭ ಬಂದ ಮೇಲೆ ಕೊಡ್ತೀನಿ, ಎಲ್ಲ ಸಿನಿಮಾಗಳು ಲಾಭ ಮಾಡುತ್ತವಾ? ಅದ್ಭುತವಾಗಿಲ್ಲದೆ ಇರಲಿ, ನಮ್ಮನೆ ಆಸ್ತಿನ ಕದ್ಕೊಂಡು ಹೋಗಿ ನನಗೆ ನೀನು ಲಾಭ ಕೊಡ್ತೀನಿ ಅನ್ನೋದು ಎಷ್ಟು ಸರಿ ಸರ್? ಅದು ಇವಾಗ ಇಬ್ರು ಮಧ್ಯೆ ವ್ಯವಹಾರ ನಡೆದು ಇಬ್ರು ಜೊತೆಗಿದ್ದಾಗ ನಮಗೆ ಇಬ್ರು ವ್ಯವಹಾರಗಳು ಗೊತ್ತಾಗುತ್ತೆ. ನೀನೊಬ್ಬನೇ ನಿನ್ನ ಹೆಸರಿಗೆ ಎಲ್ಲ ವರ್ಗಾವಣೆ ಮಾಡ್ಕೊಂಡ್ಬಿಟ್ಟು ಅದರಲ್ಲೂ ಶೇರ್ ಹೋಲ್ಡರ್ ಆಗಿ ಬಂದು ಪ್ರೊಡ್ಯೂಸರ್ ಅಂತ ಹೆಸರು ತಗೋತೀಯಾ? ಇದು ಸರಿನಾ? ಯಾರ ಫೇಸ್ ವ್ಯಾಲ್ಯೂಗೆ ಇಲ್ಲಿ ಸಿನಿಮಾ ಶೇರ್ ಹಾಕಿದ್ದಾರೆ, ಸಿನಿಮಾ ಶೇರ್ ರೆಡಿ ಇದೆ. ಸಿನಿಮಾ ಇರೋದು ಗುರುಪ್ರಸಾದ್ ಅನ್ನೋ ಹೆಸರಲ್ಲಿ, ಅದೇ ಒಂದು ದೊಡ್ಡ ಅಮೌಂಟು. ಅವ್ರಿಗೆ ಎಲ್ಲ ಅವರ ಶ್ರಮಕ್ಕೆ, ಅವ್ರ ಕತೆಗೆ, ಅವ್ರು ಪಟ್ಟಿರೋಂಥ ತ್ಯಾಗಕ್ಕೆ, ಅವ್ರು ಮಾಡಿರೋ ತ್ಯಾಗಕ್ಕೆಲ್ಲ ಬೆಲೆ ಇಲ್ವಾ? ಸಿನಿಮಾ ಬೇಕಾದ್ರೂ ನಾನು ನಿಲ್ಲಿಸ್ತೀನಿ, ನಿಮಗೆ ₹1 ಕೂಡ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಿನಿಮಾ ನಿಲ್ಸಕ್ಕೆ ಅವ್ರು ಯಾರು ಮೇಡಮ್? ಅವ್ರು ₹1 ಕೊಡಲ್ಲ ಅನ್ನೋದಕ್ಕೆ ನಾನು ಅವ್ರ ದುಡ್ಡು ಏನು ಕೇಳ್ತಿಲ್ಲ. ಅವ್ರು ಹೇಳ್ತಿದ್ದೆ ನಾನು ದುಡ್ಡು ಡಿಮ್ಯಾಂಡ್ ಮಾಡೋಂಗಿದ್ದಿದ್ರೆ ಜನವರಿ 19ನೇ ತಾರೀಕುವರೆಗೂ ನಾನು ದುಡ್ಡು ಡಿಮ್ಯಾಂಡ್ ಮಾಡ್ತಿರ್ಲಿಲ್ವಲ್ಲ. ಈಗ ಎಲ್ಲ ಅವ್ರ ಹೆಸ್ರು ಅವ್ರ ಕಂಟ್ರೋಲ್ ತಗೊಂಡ್ಮೇಲೆ ನಾವು ಹೆಂಗೆ ಮೇಡಮ್, ನಾವು ನಮ್ಮ ಆಸ್ತಿನ ಕೊಟ್ಬಿಟ್ಟು ನಮ್ಮ ಯಜಮಾನ್ರದ್ದೇನೂ ಇಲ್ಲ ಬಿಟ್ಬಿಡಿ, ನಾನು ಲಾಭ ಕೊಡಿ ಅಂತ ಹೇಗೆ ಕೇಳಲಿ? ಇಲ್ಲ ಮೇಡಮ್, ನಾನು ಆ ಥರ ಏನೂ ಕೇಳಿಲ್ಲ. ಕೆಲಸ ಮಾಡ್ತೀನಿ ಅಂತ ತಗೊಂಡು ಹೋದ್ರು, ಕೆಲಸ ಮಾಡೋಕ್ಕೆ ಮುಂಚೆನೇ ಎಲ್ಲ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಅದು ಫೋರ್ಜರಿ ಮಾಡ್ಕೊಂಡಿದ್ದಾರೆ. ಇದ್ರ ಪರವಾಗಿ ಆ ನ್ಯಾಯಕ್ಕೋಸ್ಕರ ನಾನು ಕೋರ್ಟ್ ಹತ್ರ ಹೋಗಿದ್ದೀನಿ ಮೇಡಮ್, ನ್ಯಾಯಾಲಯ. ಈಗ ಗುರುಪ್ರಸಾದ್ ಸರ್ ಅವರ ವ್ಯಕ್ತಿತ್ವದ ಬಗ್ಗೆನೂ ಸಹ ಮಾತನಾಡಿದ್ರು. ಅಂದರೆ ನಾನು ಸಿನಿಮಾ ರಂಗಕ್ಕೂ ಬರೋಕ್ಕೂ ಮೊದಲೇ ನಾನು ಅವರ ದೊಡ್ಡ ಅಭಿಮಾನಿ, ಆದರೆ ಯಾವಾಗ ಅವ್ರ ಜೊತೆ ಸಿನಿಮಾ ಮಾಡೋದು ಕಲಿತೆ, ಜೊತೆಗೆ ಬೆರೀತಾ ಹೋದೆ, ಅಷ್ಟೊಂದು ಇಷ್ಟ ಆಗಲಿಲ್ಲ, ಅಂಥ ವ್ಯಕ್ತಿತ್ವ ಏನು ಅಲ್ಲ ಅನ್ನುವಂಥ ಮಾತು. ಮೇಡಮ್, ಇದಕ್ಕೆ ಅವ್ರಿಗೆ ಅವರೇ ಉತ್ತರ ಕೊಟ್ಕೋಬೇಕು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಬರ್ತಾರೆ, ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತಾರೆ. ಅವ್ರು ಸರಿ ಅಂದ್ಕೊಂಡು ಇವರೇ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನೆಕ್ಸ್ಟ್ ಡೇ ಗುರುಪ್ರಸಾದ್ ಸರ್ ವಾಪಸ್ ಕಾಲ್ ಮಾಡ್ತಾರೆ, ನಾನು ಸಿನಿಮಾಗೆ ಹಾಕ್ತೀನಿ. ಇದೆಲ್ಲ ಯಾವ ನ್ಯಾಯ ಮೇಡಮ್? ಅದಾದಮೇಲೆ ಅವ್ರು ಸತ್ತೋದ್ಮೇಲೆ ಆಲ್ ಆಫ್ ಸಡನ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಡುತ್ತೆ, ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋದು, ಇದೆಲ್ಲ ಎಷ್ಟರ ಮಟ್ಟಕ್ಕೆ ಸರಿ? ಅವ್ರ ಮೇಲೆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಈ ಸಿನಿಮಾ ಮುಗ್ದು
ಎಷ್ಟು ದಿನಗಳಾಯಿತು, ಎಷ್ಟು ವರ್ಷ? ಸಿನಿಮಾ ಮುಗಿದು 2022ಗೆ ಮುಗಿದಿದೆ, ಕುಂಬಳಕಾಯಿ ಆಗಿದೆ. ಅದ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾನೆ ಇತ್ತು. ಕೊನೆಯ ಹಂತದಲ್ಲಿ ಇನ್ನೇನು ಮುಗಿಯೋ ಹಂತದಲ್ಲಿ ಅವರು ಡಬ್ಬಿಂಗು ಕೂಡ ಕಂಪ್ಲೀಟ್ ಮಾಡಿ ಏನೋ ಈ ಥರ ಕೃತ್ಯ ಮಾಡ್ಕೋತಾರೆ. ಅದಾದಮೇಲೆ ಇವರು ಅದೇ ಫಸ್ಟ್ ಡೇನೇ ಅವ್ರು ಸತ್ತಿದ್ದ ದಿನನೇ ಇವ್ರಿಗೆ ರಿವೀಲ್ ಆಗುತ್ತೆ ನಾನು ಈ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ. ಆಲ್ ಆಫ್ ಸಡನ್ ರಮೇಶ್ ಸರ್ಗೆ ಬಂದು ಎಲ್ಲ ತೊಗೊಂಡೋಗ್ಬಿಟ್ಟು ಅವ್ರ ಹೆಸರಿಗೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ಈ ನಡುವೆ ಆಡಿಯೋ ರಿಲೀಸ್ ಮಾಡಿದ್ಯಾರು ಅಂತ? ರಮೇಶ್ ಅವರೇ ಮೇಡಮ್. ಕಂಟೆಂಟ್ ತೊಗೊಂಡೋಗಿ ಕೆಲಸ ಮಾಡ್ತಿದ್ದೀವಿ, ಆ ಪ್ರೆಸ್ ಮೀಟ್ ಮಾಡೋಣ ಅಂತ ಹಿಂದಿನ ದಿನ ನನಗೆ ಮೆಸೇಜ್ ಕೊಡ್ತಾರೆ. ಸರಿ ಆಯಿತು ಬಿಡಿ, ಸರಿ ಏನೋ ಮಾಡ್ತಿದ್ದಾರೆ ಎಲ್ಲರೂ ಸೇರಿ ಮಾಡ್ತಿದ್ದಾರಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಮೇಡಮ್. ನಾನು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀನಿ ಅಲ್ಲಿ ನನಗೆ ಭಯ ಹುಟ್ಟೋದು ಶುರು ಆಗುತ್ತೆ. ಸೊ ಆವಾಗ ಬಂದು ನಮ್ಮ ನ್ಯಾಯಾಧೀಶರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಅವರು ನನಗೆ ಈ ರೀತಿ ನ್ಯಾಯ ಸಿಕ್ಕಿದೆ ಮೇಡಮ್ ಇವತ್ತು. ಇನ್ನು ಮುಂದೆ ಏನಾಗುತ್ತೆ ನೋಡಿ, ನ್ಯಾಯದೇವತೆ ಏನು ನ್ಯಾಯ ಕೊಡ್ತಾರೆ ಅದ್ರ ಮೂಲಕನೇ ಹೋಗ್ತೀನಿ ಮೇಡಮ್. ಈಗ ನೀವು ಹಾಗೂ ಗುರುಪ್ರಸಾದ್ ಸರ್ ಇಬ್ರು ಮಾತನಾಡಿರೋಂಥ ಆಡಿಯೋ ಲೀಕ್ ಆಗಕ್ಕೆ ಹೇಗೆ ಸಾಧ್ಯ? ಯಾರು ಕಳಿಸಿರ್ಬೋದು ಅಂದ್ರೆ ಗುರುಪ್ರಸಾದ್ ಸರ್ ಮೊಬೈಲಿಂದಾನೇ ಹೋಗಿರೋ ಅಂಥದ್ದಾ ಮೇಡಮ್? ಅದು ಏನು ಗೊತ್ತಾ ಮೇಡಮ್, ಈ ಆಡಿಯೋನ ಏನು ಲೀಕ್ ಮಾಡ್ತಿದ್ದಾರೆ ಆ ನೀಚರು, ಅವರು ಅವರ ಚಿಕ್ಕಪ್ಪ ಆಗಿರ್ತಾರೆ ಮೇಡಮ್. ನನಗೆ ಮಾವ ಲೆಕ್ಕದಲ್ಲಿ ಬರ್ತಾರೆ. ನಾನು ಆ್ಯಕ್ಚುಲಿ ಇವ್ರನ್ನೇ ದೂರ ಇಟ್ಟಿರ್ತಾರೆ. ಅವ್ರು ಯಾರಿಗೂ ಹತ್ರ ಇಟ್ಕೊಂಡಿರೋಂಥ ವ್ಯಕ್ತಿ ಅಲ್ಲ ಅವ್ರಿಗೆ, ಯಾರು ನಮ್ಮ ಗುರುಪ್ರಸಾದ್ ಯಜಮಾನ್ರಿಗೆ. ಇವರು ಏನು ಮಾಡ್ತಾರೆ, ನಾನು ಮಗುಗೆ ತುಂಬ ಹುಷಾರಿರಲ್ಲ, ಮಗುಗೆ ಅಡ್ಮಿಟ್ ಮಾಡಿರ್ತೀನಿ. ಯಾವಾಗ ಇದು ಜೂನಲ್ಲಿ ನಡೆದಂಥ, ಜೂನ್ 2, 22 ಈ ಥರ ದಿನಗಳಲ್ಲಿ ನಡೆದಿರೋಂಥ ಇದು ನಾನು ನೋಡಿ ನಮ್ಮ ಯಜಮಾನ್ರು ಈ ಥರ ಮಾಡ್ತಿದ್ದಾರೆ ದೀಕ್ಷಿತ್ರೆ, ಮಗುಗೆ ಹುಷಾರಿಲ್ಲ ಅಂದ್ರೂ ಹಿಂಗೆ ಅವರೇ ರೆಕಾರ್ಡ್ ಮಾಡ್ಕೊಂಡು ಹಿಂಗೆ ಕಳಿಸ್ತಾರೆ. ಮಗುಗೆ ಹುಷಾರಿಲ್ಲ, ಬಂದು ನೋಡಬಾರ್ದ, ಅವಳು ಕೊರಗ್ತಿದ್ದಾಳೆ ಅನ್ನೋ ಒಂದಷ್ಟು ಆಡಿಯೋ ಫೋಟೋಸ್ನೆಲ್ಲ ಕಳಿಸ್ತೀನಿ. ನನ್ನ ಹತ್ರನೂ ಇದೆ, ನಮ್ಮ ಯಜಮಾನ್ರು ಮೊಬೈಲಲ್ಲೂ ಇವರು ಅದಕ್ಕೆ ಅಯ್ಯೋ ಕರ್ಮಕಾಂಡ ಏನಮ್ಮ ಇದು ಅಂತ ಇವರೇ ಮಾವನಾಗಿ ನನಗೆ ಕಳಿಸ್ತಾರೆ. ಮಾವನಾಗಿ ನಾನು ಕಳಿಸಿರ್ತೇನೆ ಹೊರತಾಗಿ ಅದನ್ನ ಇಟ್ಕೊಂಡು ಈ ಸ್ಟೇ ಆರ್ಡ್ರ್ ತೊಗೊಂಬಂದೆ ಅನ್ನೋ ದಿನಗಳಲ್ಲಿ ಗಂಡ ಹೆಂಡತಿ ಸಂಬಂಧದ ಆಡಿಯೋನ ಒಬ್ಬ ಸಂಬಂಧಿಕ ಅಂತ ಕಳಿಸಿರೋದು ಇವಾಗ ವೈರಲ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಆ ನೀಚನ್ನೇ ಕೇಳಬೇಕು ಸರ್. ಯಾಕೆ ಅಂತ ಸಂದರ್ಭದಲ್ಲಿ ಅಂದರೆ ತುಂಬ ಫ್ರಸ್ಟ್ರೇಟ್ ಆಗಿರ್ತಾರೆ, ಜೊತೆಗೆ ನಾನು ಸಾಯೋಕ್ಕೂ ಮೊದಲು ನಿಮ್ಮಿಬ್ಬರಿಗೆ ಏನಾದರೂ ಮಾಡಿಟ್ಬಿಟ್ಟೆ ಹೋಗ್ತೀನಿ ಅನ್ನೋ ಮಾತುಗಳು. ಈಗ ಗಂಡ ಹೆಂಡತಿ ಜಗಳ ಎಲ್ಲರ ಮನೇಲೂ ನಡೀತಾ ಇರುತ್ತೆ. ಯಾರು ಮಾಡೋದೇ ಇಲ್ಲ ಅಂದರೆ ಓಕೆ ನಾನೇ ಅಪರಾಧಿ ಅಂತ ಒಪ್ಕೋಬೋದು. ಎಲ್ರದ್ದು ನಡೀತಾ ಇರುತ್ತೆ. ನೀವು ಯಾಕೆ ಮಗು ನೋಡೋಕೆ ಬಂದಿಲ್ಲ, ನೀ ಯಾಕೆ ಎಲ್ಲರೂ ಕೇಳ್ತಾರೆ. ಆವಾಗ ಅವರು ನಾನು ಕೆಲಸ ಅವರೇ ಹೇಳಿದ್ದಾರೆ, ನಾನು ಕೆಲಸ ಮಾಡ್ಕೋತಿದ್ದೀನಿ, ನನ್ನ ಒತ್ತಡಗಳು ನಿನ್ಗೆ ಗೊತ್ತಾಗ್ತಿಲ್ಲ, ಬಾ 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 ಅಂತ ಕರಿತಾ ಇದೆಯಾ, ಇದು ಸರಿನಾ? ನಾನು ಹೋದೆ, ನೀನು ಕಳಿಸ್ದೆ, ಅದು ಪೂರ್ತಿ ನೀವೇ ಕೇಳಿ. ಅದರಲ್ಲಿ ಏನಾದರೂ ನನ್ನ ತಪ್ಪು, ನಂದೇನಾದರೂ ಜಗಳ ಆಡೋ ರೀತಿಲಿ ಏನಾದರೂ ಇತ್ತು ಅಂದರೆ ನಾನು ಅವ್ರು ಏನು ಆಡಿಯೋ ಲೀಕ್ ಮಾಡ್ತಿದ್ದಾರೆ ಅದಕ್ಕೆ ಬದ್ಧವಾಗಿರ್ತೀನಿ ಮೇಡಮ್. ಗಂಡ ಹೆಂಡತಿ ಮಧ್ಯೆ ಜಗಳನೇ ಬರಲ್ಲ. ಅವ್ರು ಈ ಪ್ರಶ್ನೆನೂ ಮಗುನ ಯಾಕೆ ನೋಡಕ್ಕೆ ಬಂದಿಲ್ಲ ಅಂತ ಕರೆಯೋದು ತಪ್ಪು ಅನ್ನೋದಾದರೆ ಅದಕ್ಕೆ ಜನಗಳೇ ಹೇಳಬೇಕು. ನೀವು ತುಂಬ ಸೈಲೆಂಟಾಗಿ ಅವ್ರು ಏನು ಅವ್ರ ಫ್ರಸ್ಟ್ರೇಷನ್ ನಿಮ್ಗೆ ಅರ್ಥ ಆಗಿದೆ ಆ ಸಂದರ್ಭದಲ್ಲಿ, ಹಾಗಾಗಿ ಅವ್ರು ಮಾತಾಡಲಿ ಅಂತ ಕೂಲ್ ಆಗಲಿ ಅಂತ ಬಿಟ್ಟಿದ್ದೀರಾ. ಬಟ್ ಆ ಸಂದರ್ಭದಲ್ಲಿ ಅವರು ದರ್ಶನ್ ಅವರ ಒಂದು ಉದಾಹರಣೆ ಸಹ ಕೊಡುವಂಥದ್ದು ಸರಿನಾ ಮೇಡಮ್? ಗಂಡ ಏನೋ ಮಾತು ಅದನ್ನು ನಾನು ಇವ್ರಿಗೆ ಕಳಿಸ್ತೀನಿ, ಇವ್ರು ಈ ಥರ ಎಲ್ಲ ಈ ಸ್ಟೇಟ್ ತೊಗೊಂಬಂದಿದ್ದೀನಿ ಅಂತ ವೈರಲ್ ಮಾಡ್ತಾರೆ. ಪೊಲೀಸ್ ಅವರು ತನಿಖೆ ಮಾಡಿದ್ರಲ್ಲ, ಅವ್ರು ಏನು ಸುಮ್ಮನೆ ಕೂತಿಲ್ಲ ಮೇಡಮ್. ಇವನ್ನೆಲ್ಲ ನೋಡಿದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿನೇ ಅಲ್ವಾ ಕೇಸು ಮುಗ್ದಿದೆ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇನ್ನೊಂದು ಮಾತು ಹೇಳಿದ್ರು ನನಗೆ ರಮೇಶ್ ಅವರು, ಏನಂದರೆ ಅವರು ಸಾಯೋಕ್ಕೂ 3 ದಿನ ಅಷ್ಟು ದಿನಗಳ ಹಿಂದೆ ನಾನು ಹೋಗಿದ್ದೆ, ರೂಮ್ ತುಂಬ ಸ್ಮೆಲ್ ಹೊಡಿತಿತ್ತು ಅನ್ನೋ ರೀತಿನಲ್ಲಿ. ಯಾವ ರೂಮಲ್ಲಿ ಮೇಡಮ್? ಇದು ನನಗೆ ಗೊತ್ತೇ ಇಲ್ಲ. ಅವ್ರನ್ನ ಮೀಟೇ ಮಾಡಿಲ್ಲ. 3 ದಿನದ ಮುಂಚೆ ಅವ್ರು ಇದ್ದಿದ್ದ ಜಾಗದಲ್ಲೇ ಇರಲಿಲ್ಲ. ಅವ್ರು 3 ದಿನ 25ನೇ ತಾರೀಕೆ ಈ ರೂಮ್ ಏನು ಅಶೋಕ ಪಿಲ್ಲರಲ್ಲಿ ರೂಮ್ ಮಾಡಿರ್ತಾರೆ ಅದನ್ನ ಬಿಟ್ಟು ಹೋಗಿರ್ತಾರೆ ಮೇಡಮ್. ಅದು ನನಗೆ ಗೊತ್ತಿರಲ್ಲ, ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಮೇಡಮ್? ನಿಮ್ಮ ಕಾಂಟ್ಯಾಕ್ಟ್ ತಪ್ಪಿದ್ದೆ ಮೇಡಮ್? ಅವರು ನನಗೆ ಕಾಂಟ್ಯಾಕ್ಟ್ ಅಂತಲ್ಲ, ಯಾರಿಗೂ ದೀಕ್ಷಿತ್ರು ರಮೇಶ್ ಅವ್ರಿಗೂ ಕುತ್ಕೊಂಡು ಮೆಸೇಜ್ ಮಾಡಿದರೆ ಲಾಸ್ಟ್ ಡೇ ಏನಾದರೂ ಸ್ವಲ್ಪ ತೋರ್ಸಕ್ಕೆ ಹೇಳಿ. ಏನಂದರೆ ಅವರು ಸಿನಿಮಾಗೋಸ್ಕರ ಸ್ವಲ್ಪ ಫ್ಯಾಮಿಲಿನೇ ಆಗಲಿ ಅಥವಾ ಕೆಲಸದ ಮೇಲೆ ಒತ್ತಡ ಏರುವಂಥ ವ್ಯಕ್ತಿಗಳನ್ನೆಲ್ಲ ದೂರ ಇಡ್ತಿದ್ರು. ಫಸ್ಟ್ ಆಫ್ ಆಲ್ ಅವರಿಗೆ ಫಸ್ಟು ಸಿನಿಮಾ, ನೆಕ್ಸ್ಟು ಫ್ಯಾಮಿಲಿ, ನೆಕ್ಸ್ಟು ಫ್ರೆಂಡ್ಸು, ಇಷ್ಟೇ. ಎಲ್ಲ ಒಂದು ಕಡೆ ಆಡಿಯೋ ರಿಲೀಸ್ ಆಗಿರೋದ್ರಿಂದ ಫ್ಯಾಮಿಲಿ ಒಂದು ಏನಿತ್ತು ಡಿಸ್ಟರ್ಬೆನ್ಸ್ ಅದೇ ಇವ್ರಿಗೆ ಸಾವಿರಕ್ಕೆ ಕಾರಣವಾಯ್ತೇನೋ ಅನ್ನೋಂಥದ್ದು ಬಿಂಬಿಸ್ತಾ ಇದೆ ಮೇಡಮ್. ಅಂದರೆ ಆಡಿಯೋದಲ್ಲಿ ಮಾತನಾಡಿರೋವಂಥದ್ದು ಇರ್ಬೋದು, ಫ್ರಸ್ಟ್ರೇಷನ್ ಅವ್ರು ಹೊರ ಹಾಕಿರೋವಂಥದ್ದು. ಜಸ್ಟ್ ಈ ಸಂದರ್ಭದಲ್ಲಿ ಯಾಕೆ ಆಡಿಯೋ ರಿಲೀಸ್ ಆಯಿತು? ಅದು ಯಾರು ರಿಲೀಸ್ ಮಾಡಿದ್ರು ಅನ್ನೋದು ಅವರು ಯಾವ ಇಂಟೆನ್ಷನ್ ಇಟ್ಕೊಂಡು ಇದನ್ನೆಲ್ಲ ಆಡಿಯೋನ ರಿಲೀಸ್ ಅದು ಇರ್ಬೋದೇನೋ ನನಗೆ ಗೊತ್ತಿಲ್ಲ ಮೇಡಮ್. ಅವ್ರ ಗಿಮಿಕ್ ಇರ್ಬೋದು, ಅವ್ರ ನೀಚ್ ಬುದ್ಧಿ, ಅವ್ರ ನೀಚ್ ಮೆಂಟ್ಯಾಲಿಟಿಗಳನ್ನ ತೋರಿಸುತ್ತೆ. ಅದು ಸ್ವಂತಕ್ಕೆ ಕಳಿಸಿದ್ರೆ ಅದನ್ನು ಪಬ್ಲಿಷ್ ಮಾಡಿಕೊಂಡು ಗಂಡ ಹೆಂಡತಿ ಸಂಬಂಧ ಹಿಂಗಿದ್ರು ಹಂಗಿದ್ರು, ಸರಿ ಆಯಿತು ಹಂಗಿದ್ರು ಹಿಂಗಿದ್ರೆ ನೀನು ಅದನ್ನು ಬಿಡಪ್ಪ. ಈಗ ಅವ್ರು ಹೋದ್ರು ಇವ್ರು ಹೋದ್ರು, ಅವ್ರ ಫ್ಯಾಮಿಲಿಗೆ ಏನಾದರೂ ನ್ಯಾಯ ಬೇಕಲ್ಲಪ್ಪ. ನೀನು ವಂಚನೆ ಮಾಡಿರೋದ್ರ ಬಗ್ಗೆ ಮಾತಾಡ್ಬೇಕಲ್ವೇನಪ್ಪ?
ಅಷ್ಟೇ. ಫಿನಾನ್ಷಿಯಲ್ದು ಎಲ್ಲ ಸ್ಟೇಬಲ್ ಆಗಿದ್ರ ಅಥವಾ ಹೇಗೆ ಅಂತ? ಯಾಕಂದ್ರೆ ಅದ್ರ ಬಗ್ಗೆನೂ ಊಹಾಪೋಹ ಬಂದಿತ್ತು, ನೀವು ಒಂದು ಪೋಸ್ಟ್ ಕೂಡ ಮಾಡಿದ್ರಿ ಅದ್ರ ಬಗ್ಗೆ. ಫೈನಾನ್ಷಿಯಲಿ ಮೇಡಮ್ ಈಗ ಅವರು ನಮ್ಮನ್ನ ಏನು ಇನ್ನೊಬ್ರ ಹತ್ರ ಬೇಡಂಗೆ ಈ ಕ್ಷಣಕ್ಕೂ ಬೇಡೋಂಗೆ ಏನೂ ಇಟ್ಟಿರಲಿಲ್ಲ ಮೇಡಮ್. ನಾನು ಯಾರ ಹತ್ರನೂ ಹೋಗಿ ಬೇಡಿಲ್ಲ ನನಗೆ ಸಹಾಯ ಮಾಡಿ ಅಂತ. ಸಿನಿಮಾ ಮಾಡ್ತಿದ್ರು, ಮನೆ ನೋಡ್ಕೋತಾ ಇದ್ರು ಅಷ್ಟೇ ಮೇಡಮ್. ಅವರು ಯಾವುದೇ ರೀತಿ ಸಾಲಗಳಾಗಲಿ ಬೇರೆ ಏನು ಎಂಥದ್ದು ಏನು ನಡೆದಿಲ್ಲ ಮೇಡಮ್. ಮತ್ತೆ ಈ ಕೊನೆ ಗಳಿಗೆಯಲ್ಲಿ ಜಗ್ಗೇಶ್ ಸರ್ ಇರ್ಬೋದು ತುಂಬಾ ಆತ್ಮೀಯರಾಗಿದ್ರು, ಯಾಕೆ ಅಂತ ಮಾತುಗಳು ಬಂತು? ಜೊತೆಗೆ ಈಗ ರಮೇಶ್ ಅವರು ಆತ್ಮೀಯರು, ಅವ್ರ ಬಾಯಿಂದನೂ ಈ ಮಾತುಗಳು ಯಾಕೆ? ಅವರು ಇನ್ನೊಂದು ಮಾತು ಹೇಳಿದ್ರು, ಹೆಂಡತಿಗೆ ಒಳ್ಳೆ ಗಂಡ ಆಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆ ಆಗ್ಲಿಲ್ಲ. ಮ್ಯಾಮ್ ಅದು ನಾನೇನು ಮಾತಾಡೋಕ್ಕೆ ಬರಲ್ಲ ಇದೆ. ಅದು ಅವ್ರವ್ರ ಇಷ್ಟಗಳನ್ನ ಅವ್ರು ಹೇಳಿರ್ತಾರೆ. ಅಂದ್ರೆ ನಿಮ್ಮ ನೋವು ಎಲ್ಲೂ ಹೇಳ್ಕೊಂಡಿರ್ಲಿಲ್ವಾ ನೀವು? ನೋವುಗಳನ್ನ ಫ್ಯಾಮಿಲಿ ಸೀಕ್ರೆಟ್ ಫ್ಯಾಮಿಲಿಲೇ ಇರಬೇಕು ನೋಡಿ. ಒಂದೇ ಒಂದು ಸೀಕ್ರೆಟ್ ಹೊರಗಡೆ ಹೋಗಿದ್ಕೆ ಇಷ್ಟೆಲ್ಲ ಆಗ್ತಿದೆ. ಸೊ ಹಂಗೆ ಹಿಂಗೆ ಅಂತ ಹೆಂಡತಿ ಬಗ್ಗೆ ಗಂಡ ಬಗ್ಗೆ ಹೆಂಡತಿ ಹೇಳೋದು ಸರಿಯಲ್ಲ ಅನ್ಸುತ್ತೆ ಮೇಡಮ್. ನೀವೆಂದಿಗೂ ಅವರು ನಿರ್ಮಾಪಕರ ಹತ್ರ ನಿಮ್ಮ ನೋವು ಇರಬಹುದು, ಸಿನಿಮಾ ಬಗ್ಗೆ ಕಾಳಜಿ ಇರಬಹುದು? ಸಿನಿಮಾ ಬಗ್ಗೆ ಕಾಳಜಿ ಇದೆ, ನೋವಿದೆ, ಎಲ್ಲ ಇದೆ ಮೇಡಮ್. ಏನು ಅವ್ರು ಏನು ಹೇಳಿದ್ರು 4 ಲಕ್ಷ 5 ಲಕ್ಷ ಕೇಳಿದ್ರು ಅಂತ. ಮನೆ ಖಾಲಿ ಮಾಡೋದಕ್ಕೆ ನಾನು ಹೇಳಿದೆ. ಅದು ಬಿಟ್ಟರೆ ನಾನೇನು ನಿಮ್ಮ ದುಡ್ಡು ಕೊಡಿ ಅಂತಲೂ ಕೇಳಿಲ್ಲ. ಆಡಿಯೋ ನನ್ನ ಹತ್ರನೂ ಇದೆ. ಅವರೇನೋ ನನಗೆ ಕಳಿಸಿದ ಅಮ್ಮ ದುಡ್ಡು ಕೇಳಿ 2 ಲಕ್ಷ ಕೇಳಿದ್ರು 4 ಇದೆಲ್ಲ ಏನೂ ಇಲ್ಲ. ಏನಿದೆ ಸರ್, ಸಿನಿಮಾ ನನ್ನ ಸಾಲ ಮಾಡೋಕ್ಕಾಗಲ್ಲ, ಮನೆ ಖಾಲಿ ಮಾಡಬೇಕು, ಅಲ್ಲಿ ಮನೆ ನೀಟ್ ಮಾಡಿಸಿ ಅಂತ ಅಲ್ಲೆಲ್ಲ ಓನರ್ ಫೋರ್ಸ್ ಮಾಡ್ತಿದ್ದಾರೆ. ಖಾಲಿ ಮಾಡಬೇಕು ಸರ್, ಅದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ನನಗೆ ಮೋಸ್ಟ್ಲಿ 2 ಲಕ್ಷ ಬೇಕಾಗ್ಬೋದು. ನೀವೇನಿದೆ ನಮ್ಮ ಸಿನಿಮಾ ಮಾರ್ಕೆಟಿಂಗ್ ಆಗ್ತದಂಗೆ ನೀವು ಅದರಲ್ಲಿ ತಗೊಳ್ಳೋಣ ಸರ್, ಅದರಲ್ಲಿ ಅಲ್ಲೇ ಡಿವೈಡ್ ಮಾಡ್ಕೊಂಬಿಡೋಣ ಅನ್ನೋದು ಒಂದು ಮಾತು ಹೇಳಿದ್ದೆ ಅಷ್ಟೇ ಮೇಡಮ್. ಇಷ್ಟೆಲ್ಲ ಆದ್ಮೇಲೂ ಈಗ ಅವರಿಂದ ಸಹಾಯಸ್ತ ಅಂದ್ರೆ ಅವ್ರು ಏನಿದೆ ಒಂದು ಶೇರ್ ಇದೆ, ಅದನ್ನ ಕೇಳ್ತೀರಾ? ಮತ್ತೆ ಶೇರ್ ಅಂದ್ರೆ ಮೇಡಮ್ ನಮ್ಮ ಹಕ್ಕು, ನಮ್ಮ ಯಜಮಾನ್ರು ದುಡಿಮೆ ಶ್ರಮ, ಅದು ಅವ್ರು ಏನೇನು ಮಾಡಿದ್ದಾರೆ, ಅವ್ರ ಕತೆಗೆ ಏನು ಬೆಲೆ ಇದೆ ಅದು ನಮ್ದೇನಿದೆ, ನಮ್ಮ ಬ್ಯಾನರಲ್ಲಿ ಏನು ರಿಲೀಸ್ ಆಗಬೇಕು ಅದು ಆಗಬೇಕು ಮೇಡಮ್. ನಮ್ಮ ಯಜಮಾನ್ರು ಶ್ರಮದ್ದೇನಿದೆ, ಅವರು ಆ್ಯಕ್ಟಿಂಗು, ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ಸ್ಟೋರಿ ಪ್ಲೇ, ಅವರ ನಿರ್ಮಾಣ, ಇದಕ್ಕೆಲ್ಲ ಏನಿದೆ ಅದಕ್ಕೆ ನಮ್ಮ ದುಡ್ಡು ನಮಗೆ ಬಂದರೆ ಸಾಕು ಮೇಡಮ್. ರಿಲೀಸ್ ಆಗುತ್ತಾ ಸಿನಿಮಾ ಮೇಡಮ್? ನ್ಯಾಯ ಸಿಕ್ಕಿದ್ಮೇಲೆ ಖಂಡಿತ ಸಿನಿಮಾಗೆ ಸ್ಟೇ ಅಲ್ಲ, ಅದು ಸಿನಿಮಾದಲ್ಲಿ ಇರೋಂಥ ವ್ಯಕ್ತಿಗಳಿಗೆ ಸ್ಟೇ ಅಷ್ಟೇ ಮೇಡಮ್. ಅದು ಅದ್ಭುತವಾಗಿ ರಿಲೀಸ್ ಆಗುತ್ತೆ ಮೇಡಮ್ ಸಿನಿಮಾ. ಮೇಡಮ್ ಅದೆಲ್ಲ ಇಲ್ಲ, ಅದು ಯಾರೇ ನನ್ನ ಮೇಲೆ ಏನೇನು ಹೇಳ್ತಿದ್ದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಬಿಡು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.